ಮಾಡಿಕೊಟ್ಟು ಆ ತಪ್ಪನ್ನು ತಿಳ್ಕೊಂಡು ಮತ್ತೆ ಹೋಗ್ತೀವಿ ಅಂದಾಗ ನಾವು ಅವ್ರಿಗೊಂದು ಅವಕಾಶ ಕೊಡಬೇಕಾದದ್ದು ನಮ್ಮ ಒಂದು ಕರ್ತವ್ಯ ಅಂತೇಳಿ ಹಾಗಾಗಿ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಮತ್ತೆ ಕೆಲಸಕ್ಕೆ ಹಾಜರಾಗುವಂತೆ ಇವತ್ತಿಂದ ಅವ್ರಿಗೆ ಅವಕಾಶ ಮಾಡಿಸ್ತೀವಿ. ಮತ್ತು ಆ ಯೂನಿಟ್ಟು ಸುಮಾರು ವರ್ಷಗಳಿಂದಲೇ ಮುಚ್ಚೋಗಿದೆ. ಹಾಗಾಗಿ ಆ ಯೂನಿಟ್ ಸಮರ್ಪಕವಾಗಿ ನಡಿಬೇಕಾದಂಥದ್ದು ಅದು ಅಧಿಕಾರಿಗಳು ಬಂದಿದ್ದು. ಇನ್ನು 30 ದಿನದಲ್ಲಿ ಆ ಯೂನಿಟು ಸಹ ಸ್ಟಾರ್ಟ್ ಆಗ್ತಿದೆ. ಈ ಇದಕ್ಕೆ ಅಂಗನವಾಡಿಗಳಿಗೆ ಆಹಾರ ತಯಾರು ಮಾಡ್ತಾರಲ್ಲ ಆ ಘಟಕ ಈಗ ಮಂಡ್ಯದಲ್ಲಿ 4 ಘಟಕಗಳಿವೆ. ಮಂಡ್ಯ ಜಿಲ್ಲೆಯಲ್ಲಿ ಆ 4 ಘಟಕಗಳ ಉತ್ಪಾದನೆ ಹೇಗೆ ಅಂದರೆ ಇವರು ಎಲ್ಲಿಂದಲೂ ತರಿಸ್ಕೊಂಡು ಜಸ್ಟ್ ರೀಪ್ಯಾಕಿಂಗ್ ಮಾಡಿ ಮಾತ್ರ ಕೊಡ್ತಾಯಿದ್ರು. ಹಾಗಾಗಿ ಆ ರೀಪ್ಯಾಕಿಂಗ್ ಬೇಡ, ಅದನ್ನು ನೀವೇ ಉತ್ಪಾದನೆ ಮಾಡಿ ಮಂಡ್ಯ ಜಿಲ್ಲೆ ಪೂರ್ತಿ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದೀವಿ. ಹಾಗಾಗಿ ಒಂದೊಂದು 4 ಘಟಕಗಳಿಂದ ಒಂದು ಘಟಕದಿಂದ 2 ತಾಲೂಕುಗಳಿಗೆ, ಮದ್ದೂರಿನಲ್ಲಿರುವಂಥದ್ದು 1 ತಾಲೂಕಿಗೆ. ಹಾಗಾಗಿ 4 ಯೂನಿಟನ್ನು ಸ್ಟಾರ್ಟ್ ಮಾಡೋದಕ್ಕೆ 30 ದಿನ ಟೈಮ್ ತಗೊಂಡಿದ್ದಾರೆ. ಅದೇ 4 ತಾಲೂಕು ಹಾಗಾಗಿ ಕೊಡ್ಬೋದು. ಹಾಗಾಗಿ 4 ಘಟಕಗಳನ್ನ ಮರುಸ್ಥಾಪನೆ ಮಾಡೋದಕ್ಕೆ ಇನ್ನು 30 ದಿನಗಳ ಅವಕಾಶ ಕೇಳಿದ್ದಾರೆ. ಅಷ್ಟರಲ್ಲಿ ಬಹುಶಃ ಆಗುತ್ತೆ. ಆ 4 ಯೂನಿಟನ್ನು ಮತ್ತೆ ಸ್ಥಾಪನೆ ಮಾಡೋದನ್ನ ತಮ್ಮಗಳನ್ನ ಕರೆದು ಮತ್ತೆ ಒಂದು ಮೀಟಿಂಗ್ ಮಾಡ್ತೀವಿ. ಸರ್, ಮತ್ತೆ ಗುಂಪುಗಾರಿಕೆ ಇಲ್ಲ, ಗುಂಪುಗಾರಿಕೆ ಈಗ ನೋಡಿ, ಯಾರೇ ತಪ್ಪು ಮಾಡೋದು ಸಹಜ. ಮನುಷ್ಯನಿಗೆ ಅವರು ತಪ್ಪಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾದದ್ದು. ತಪ್ಪು ಮಾಡಲ್ಲ ಅಂತ ತಪ್ಪೊಪ್ಪಿಗೆ ಪತ್ರ ಎಲ್ಲ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಈಗ 1 ತಿಂಗಳಿಂದ ಹೋದಂಥ ಒಂದು ವಾತಾವರಣಕ್ಕೂ ಇವತ್ತು ನಾನು ನೋಡಿದಂಥ ವಾತಾವರಣಕ್ಕೂ ದೇರ್ ವಾಸ್ ಲಾಟ್ ಆಫ್ ಡಿಫರೆನ್ಸ್. ರಾಜಕೀಯ ಒತ್ತಡ ಏನಾದ್ರು ಗೊತ್ತಾ ಸರ್? ಯಾವ ರಾಜಕೀಯ ಒತ್ತಡನೂ ಇಲ್ಲ. ಈಗ ರಾಜಕೀಯ ಒತ್ತಡದಲ್ಲಿ ಈಗ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಮಂಡ್ಯ ರಾಜಕೀಯ ಮುಖಂಡರೆಲ್ಲ ಒಳ್ಳೆಯವರೇ ಇರೋದು. ಯಾವ ರಾಜಕೀಯ ಒತ್ತಡನೂ ಇದ್ದಂದು ತಪ್ಪನ್ನು ತಪ್ಪನ್ನು ಮಾಡ್ತಾರೆ ಯಾರು ಸಪೋರ್ಟ್ ಮಾಡಲ್ಲ ಸರ್. ಹಾಗಾದರೆ ಪನಿಷ್ಮೆಂಟ್ ಏನು ಅಂತ ಅಲ್ಲಿದೆ? 1 ತಿಂಗಳಿಗೆ ಅವ್ರು ಅಮಾನತ್ನಲ್ಲಿ ಇಟ್ಟಿದ್ರು ಅಷ್ಟೇ. ತಪ್ಪೋಗ್ಬಿಟ್ರೆ ಆಗೋಯ್ತಾ? ಫೈನಾನ್ಷಿಯಲ್ ಲಾಸ್ ಏನಿರಲಿಲ್ಲ. ಸೊ ಈಗ ಅವರು ಯಾವ ರೀತಿ ರೀಪ್ಯಾಕ್ ಈಗ ಅಲ್ಲಿಂದ ಬರ್ತಾ ಇತ್ತು, ಯಾವುದೇ ಘಟಕ ನಿಂತೋಗಿ ಆಹಾರದ ಕೊರತೆ ಯಾವುದೇ ಅಂಗನವಾಡಿಗಳಿಗೆ ಆಗಿರಲಿಲ್ಲ. ಆಹಾರ ಇವರು ಉತ್ಪತ್ತಿ ಮಾಡೋದು ಬೇರೆ ಕಡೆಯಿಂದ ಬರ್ತಾ ಇತ್ತು. ಸರ್, ನೀವು ದಾಳಿ ಮಾಡಲಿಕ್ಕೂ ಮುಂಚೆ ಸಾಕಷ್ಟು ದೂರುಗಳು ಬಂದಿದ್ವು ಅಂತ ಒಂದು ಮಾಹಿತಿ ಹೇಳಿದ್ರಿ. ಆ ದೂರಿನ ಆಧಾರದ ಮೇಲೆ ನೀವು ದಾಳಿ ಕೂಡ ಮಾಡಿದ್ರಿ. ಯಾವ ರೀತಿ ದೂರು ಬಂದಿತ್ತು ಅಂತ ನಿಮಗೆ? ಅದೇ ಘಟಕ ನಿಂತಿದೆ. ಈಗ ಅವ್ರು ಏನು ಮಾಡಿದ್ದಾರೆ, ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿರಲಿಲ್ಲ. ತಾವೇನು ಬರ್ತಾ ಇದೆ ಅಂತ ಲೆಕ್ಕ ಕೊಡ್ತಾ ಇರಲಿಲ್ಲ. ಯಾವುದೇ ರೀತಿ ಆಹಾರ ಪದಾರ್ಥಗಳು ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಯಾವ್ದು ಬರ್ತಾ ಇದೆ ಅಂತ ಅವ್ರು ಯಾವ ಡೀಟೇಲ್ಸ್ ಕೊಡ್ತಾ ಇರಲಿಲ್ಲ. ಈಗ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದೆಲ್ಲವೂ ತಪ್ಪಲ್ಲ ಸರ್? ತಪ್ಪು ತಪ್ಪು ಮಾಡಿದ್ರು ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ. ಅಂದರೆ ಹಿಂದೆಯಿಂದ ಸಾಕಷ್ಟು ಕಂಪ್ಲೇಂಟ್ ಬಂದರೆ ನೀವು ದಾಳಿ ಮಾಡೋವರೆಗೂ ಅವ್ರನ್ನ ತಿದ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಪಶ್ಚಾತ್ತಾಪ ಏನು ಆಯಿತು ಅಂತ ಈಗ ನೋಡಿ, ಪನಿಷ್ಮೆಂಟ್ ಇಲ್ಲಲ್ಲ. ಇರುವಂಥವ್ರು ಹಲವಾರು ವರ್ಷಗಳಿಂದ ಕೆಲಸ ಮಾಡಿರುವಂಥವ್ರು ಯಾವುದೇ ಒಂದು ತಪ್ಪನ್ನು ಒಬ್ಬರು ಮಾಡಿದಾಗ ಸಡನ್ ಆಗಿ ಅವ್ರಿಗೆ ಒಂದು ಅವಕಾಶ ಕೊಡದೆ ಪುನಃ ಅವ್ರನ್ನ ಕೆಲಸದಿಂದ ಕಿತ್ತಾಕೋದು ಸರಿ ಇಲ್ಲ. ಆ ಯೂನಿಟನ್ನು ಕ್ಲೋಸ್ ಮಾಡಿಸಿ ಪುನಃ ಇನ್ನೊಬ್ಬರನ್ನ ಮಾಡಿದ್ರು ಮತ್ತೆ ಅವರು ಬರೋರು ಇವ್ರಿಗೆ ಒಂದು ಅವಕಾಶ ಕೊಟ್ಟೋದ್ರಲ್ಲಿ ತಪ್ಪೇನಿಲ್ಲ. ಈಗ ಮತ್ತೆ ಅವ್ರು ಏನಾದರೂ ಮಾಡಿದ್ರೆ ಇವತ್ತು ವಾರ್ನ್ ಮಾಡಿ ಬಂದಿದ್ದೀವಿ. ಒಂದು ವೇಳೆ ಇದೇ ತಪ್ಪನ್ನು ಏನಾದರೂ ಮತ್ತೆ ಮಾಡಿದ್ರೆ ಪರ್ಮನೆಂಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿ. ಅಲ್ಲ, ಇದೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ರೀತಿ ಏನಾದರೂ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ಆ ಏಜೆನ್ಸಿನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ರು. ಸೊ ಅದು ಯಾವುದನ್ನು ಮಾಡದಂತೆ ನೀವು ಮತ್ತೆ ತಪ್ಪು ಮಾಡಿದವ್ರಿಗೆ ನಿಮ್ಗೆ ಅವಕಾಶ ಕೊಟ್ಟು ಪುನರಾವಕಾಶ ಕೊಟ್ಟರೆ ತಪ್ಪು ಮಾಡಲ್ಲ ಅಂತ ಇದೆ. ಇಲ್ಲಿ ಆ ಥರ ಒಂಥರ ಅವರು ಅಕ್ಷಮ್ಯ ಅಪರಾಧ ಅಂತ ಏನು ಮಾಡಿಲ್ಲ. ಈಗ ಹಾಗಾಗಿ ಒಂದು ಅವಕಾಶ, ಈಗ ಅವರೆಲ್ಲ ಒಬ್ರಿಗೊಬ್ರು ಗುದ್ದಾಡೋದು, ಅಲ್ಲಿ ಗುಂಪುಗಾರಿಕೆ ಕಟ್ಕೊಳ್ಳೋದು, ಇವರು ಕೆಲಸ ಮಾಡಲ್ಲ ಅವರು ಕೆಲಸ ಮಾಡಲ್ಲ ಮಾಡ್ತಾ ಇದ್ರು. ಈಗ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಯೂನಿಟ್ ಎಲ್ಲ ಕ್ಲೀನೇ ಮಾಡಿರಲಿಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಒಂದು ಅವಕಾಶ ಕೊಟ್ಟರೆ ಬಹುಶಃ ಅವ್ರು ಸರಿ ಆಗ್ತಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಒಂದು ಅವಕಾಶ ಕೊಡ್ತೀನಿ. ಫುಡ್ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡೋಕ್ಕೋಸ್ಕರ ಅದೊಂದು ಬೇಕಾ? ಅಲ್ಲ, ಅಷ್ಟೊಂದು ಜನ ಬೇಕಾ? ಇಲ್ಲ, ಈಗ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಲ್ಲ 30 ದಿನದಲ್ಲಿ. ಈಗ 1 ಯೂನಿಟ್ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈಗ ಹಾಗಾಗಿ ಸಾಕಷ್ಟು ಅದಕ್ಕೆ ಒಂದು ಜನನೂ ಬೇಕಾಗತ್ತೆ.
ಈಗ ಹಾಗಾಗಿ ಎಂಪ್ಲಾಯೀಸ್ನೆಲ್ಲ ಉಪಯೋಗಿಸ್ಕೊಂಡೇ ನಾವು ಸ್ಟಾರ್ಟ್ ಮಾಡಿದ್ವಿ. ಬೇರೆ ರೀತಿ 23 ಜನ ಇದ್ದಾರೆ. 23 ಜನದ ಸಹಕಾರನೂ ಬೇಕು. ಈಗೆಲ್ಲ ಈಗ ಫುಡ್ಡು ಅಲ್ಲೇ ತಯಾರಾಗುತ್ತೆ. ಇನ್ಮೇಲೆ ಇನ್ನೊಂದು ತಿಂಗಳು ಬಿಟ್ಟು ನಮಗೆ ಮಂಡ್ಯ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟನ್ನು ಈ 4 ಯೂನಿಟಿಂದನೇ ತಯಾರಾಗುತ್ತೆ. ಮತ್ತು ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲಕ್ಷ್ಮೀ ರೈಸ್ ಮಿಲ್ ಅಂತ ಒಂದು ಗಾಡಿ ಮಾಡಿದ್ರಿ, ಏನಾಯ್ತು ಅದು? ಅದು ರೈಸ್ ಮಿಲ್ಲಲ್ಲಿ ಸ್ವಲ್ಪ ಈ ಇದರಲ್ಲಿ ವ್ಯತ್ಯಾಸ ಇತ್ತು ಸ್ಟಾಕಲ್ಲಿ. ಅದಕ್ಕೊಂದು ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೆ ರಿಪ್ಲೈ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು 30 ದಿನ ಟೈಮ್ ಇರುತ್ತಲ್ಲ, ಎಷ್ಟು ದಿವಸ ಆಯಿತು ಸರ್? 30 ಡೇಸ್ ಟೈಮ್ ಇರುತ್ತೆ. ಈ ಹಿಂದೆನೂ ಕೂಡ ಅವರ ಮೇಲೆ ದಾಳಿ ಆಗಿತ್ತು, ಅದನ್ನು ಬ್ಲ್ಯಾಕ್ ಲಿಸ್ಟ್ ಸೇರಿಸಿದ್ದಾರೆ, ಅದೆಲ್ಲ ಮಾಹಿತಿ ಇದೆ ಸರ್ ನಮಗೆ? ಅಲ್ಲ, ಈಗ ಅವ್ರದ್ದು ರಿಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವರು ನಾವು ಕೊಟ್ಟಿರುವಂಥ ನೋಟಿಸ್ ಕೊಟ್ಟಿದ್ದೀವಲ್ಲ, ಅದರಿಂದ ಈಗ ಅವರು ಸಮರ್ಪಕವಾದ ಉತ್ತರ ಕೊಡ್ತಾರೆ. ಅದು ವಿರೋಧಕ್ಕೆ ತಾಳೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೆಲವೆಲ್ಲ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ನಾವು ವೆರಿಫಿಕೇಶನ್ ಆದಮೇಲೆ ಎಷ್ಟು ದಿವಸ ಕಾಲಾವಕಾಶ ಕೊಟ್ಟಿದ್ದೀರಾ? 30 days. ಯಾವಾಯಿತು ಅಂತ ಸರ್? ಕೊಟ್ಟು ಸುಮಾರು ಒಂದು 20-21 ದಿನ ಏನು 22 ಇದು ಮೊದಲೇನಲ್ಲ ಸರ್, ಹಿಂದೆನೂ ಕೂಡ ದಾಳಿ ಆಗಿತ್ತು. ಪೊಲೀಸ್ ಸೆಕ್ಯೂರಿಟಿ ನಡುವೆನೂ ಕೂಡ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರು. ಪೊಲೀಸ್ನವರು ಸೇರಿದಂತೆ ಫುಡ್ ಆಫೀಸರ್ಸ್ಗಳು ಕೂಡ ಸಸ್ಪೆಂಡ್ ಆಗಿದ್ರು. ಇಂಥ ರೈಸ್ ಮಿಲ್ ಆ ಥರ ಆರೋಪ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಪದೇ ಪದೇ ದಾಳಿ ಹಾಕಿದ್ರು. ಬರೀ ನೋಟಿಸ್ ಕೊಟ್ಟು ಕಾಲಹರಣ ಮಾಡಿದ್ರೆ ಏನು ಪ್ರಯೋಜನ ಅಂತ? ಇಲ್ಲ ನೋಡಿ, ಯಾವುದಕ್ಕೂ ಎಲ್ಲ ಒಂದು ಏನೇ ಪ್ರೊಸೀಜರಲ್ಲಿ ಎರರ್ ಆಗಬಾರ್ದು. ಪ್ರತಿಯೊಬ್ಬರಿಗೂ ಯಾವುದೇ ಒಂದು ರೀತಿಯಲ್ಲಿ ಒಂದು ಏನಾದರೂ ತನಿಖೆ ಮಾಡಬೇಕು ಅಂದಾಗ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕು. ತೆಲಂಗಾಣ ಅಕ್ಕಿ ಹೆಂಗೆ ಬಂತು ಸರ್ ಅಲ್ಲಿಗೆ? ಅದು ಹೇಗೆ ಬಂದಿದೆ ಅನ್ನೋದು ಈಗ ಅವ್ರು ಹೇಳ್ತಾರೆ. ನಮ್ಮ ಹತ್ರ ಈಗೆಲ್ಲ ಡಾಕ್ಯುಮೆಂಟ್ಸು ನಾವು ತೊಗೊಂಡಿದ್ದೀವಿ, ಅಲ್ಲಿಂದ ಕೆಲವು ಬಿಲ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇರುವಷ್ಟು ಅಷ್ಟು ಪ್ರಮಾಣಕ್ಕೆ ಬಿಲ್ಗಳು ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ಬಂದಾಗಲೇ ನಮಗೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಅದು ಅಕ್ರಮ ಅಂತ ಅನ್ಸಲ್ವ ನಿಮಗೆ? ಈಗ ಅವ್ರು ಹೇಳ್ತಿರೋದು ಈಗ ನಮಗೆ ಅಕ್ರಮ ಅನ್ನಿಸ್ತು, ಈ ಕೆಲವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಆದರೆ ಸ್ವಲ್ಪ ದಾಸ್ತಾನುವಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ವ್ಯತ್ಯಾಸ ಇದೆ ಅಂತ ಅನಿಸಿದೆ. ಈಗ ಅದಕ್ಕೂ ನಮ್ಮ ಹತ್ರ ಬಿಲ್ ಇದೆ ಅಂತ ಹೇಳಿದ್ದಾರೆ. ಈಗೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಟು ಕಮ್ ಟು ದ. ಇದೇನು ಹೊಸೇನಲ್ಲ ಸರ್, ಮಂಡ್ಯ ಒಂದು ರೀತಿ ಅಕ್ರಮ ಪಡಿತರ ಅಕ್ಕಿಯ ಇದಾಗ್ಬಿಟ್ಟಿದೆ, ಕೂಪ ಆಗ್ಬಿಟ್ಟಿದೆ. ಇದು ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ಕರ್ನಾಟಕಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಇದಕ್ಕೆ ಒಂದು ಪರಿಹಾರ ಅಂತ ಈಗಾಗಲೇ ನಾನು ಮಂಡ್ಯದ ಸಂಬಂಧಪಟ್ಟಾಗೆ ನಮ್ಮ ಉಸ್ತುವಾರಿ ಸಚಿವರ ಜೊತೆನೂ ಇದರ ಬಗ್ಗೆ ಮಾತಾಡಿ. ಸೊ ಇಲ್ಲಿ ಮಾಡಿದಂಥ ವ್ಯತ್ಯಾಸಗಳು ಅವನ್ನೆಲ್ಲ ಅವ್ರ ಗಮನಕ್ಕೂ ತಂದಿದ್ದೀನಿ. ಸೊ ಪುನಃ ಅವರು ಸಹ ಸೇರಿ ಮುಂದಿನ ದಿನಗಳಲ್ಲಿ DC ಅವರು ಮತ್ತು ಫುಡ್ DD ಅವರು ಇದ್ದಾರೆ ಕೃಷ್ಣಕುಮಾರ್, ಅವರು ನಾವೆಲ್ಲ ಕೊಟ್ಟು ಒಂದು ಮೀಟಿಂಗು ಮಾಡಿ ಈ ಅವ್ರದ್ದು ಸಮರ್ಪಕ ಉತ್ತರ ಬಂದಾಗ ಇನ್ನೂ ಹಲವಾರು ಬೇರೆ ಮಿಲ್ಗಳದ್ದು ಈ ಥರ ಏನಾದರೂ ಇದೆಯಾ ಅಂತೇಳಿ ನಾವೆಲ್ಲ ಪೂರ್ತಿ ಪರಿಶೀಲನೆ ಮಾಡಬೇಕು. ಏಕೆಂದರೆ ಅನ್ನ ಊಟ ಮಾಡುವಾಗ ಎಲ್ಲ ಬೆಂದಿದೆಯಾ ಅಂತ ಪೂರ್ತಿ ಅನ್ನ ಏನು ತಿಂದು ನೋಡಬೇಕಾಗಿಲ್ಲ, ಒಂದಗಳು ತಿಂದರೆ ಸಾಕು. ಈಗ ಒಂದು ಮಿಲ್ನಲ್ಲಿ ಆಗ್ತಾ ಇರೋ ವ್ಯವಹಾರ ಬೇರೆ ಮಿಲ್ನಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನೋದು ಒಂದು ಮಿಲ್ನಲ್ಲಿ ಹಿಂದೆ 1 ವರ್ಷದ ಹಿಂದೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ. ಮಾಫಿಯಾನೇ ಇದೆ ಸರ್, ಮಾಫಿಯಾನೇ ಹೆಚ್ಚಿನ ಈಗ ಆಹಾರ ಇಲಾಖೆಯಲ್ಲಿ ದಾಖಲಾಗಿರೋ ಪ್ರಕರಣಗಳೇ ಪೊಲೀಸ್ ಸ್ಟೇಷನ್ ದಾಖಲಾಗಿರೋ ಪ್ರಕರಣ FIR ಆಗಿದ್ದಾವೆ. ಎಷ್ಟು FIR ಆಗಿದೆ ಆ ಮಾಹಿತಿ ತಗೊಂಡ್ಬರ್ತಾರೆ. ಏನಾಗಿದೆ ಕ್ರಮ? ಈಗ ಅದನ್ನೆಲ್ಲ ತಗೊಂಡಿದ್ದೀವಿ ಡೀಟೇಲ್ಸ್. ಯಾವುದನ್ನು ಎಲ್ಲ ತಗೊಂಡು ಸಮಂಜಸವಾಗಿ ಒಂದು ಮೀಟಿಂಗು ಜಿಲ್ಲಾ ಉಸ್ತುವಾರಿ ಸಚಿವರು, ಫುಡ್ DD ಎಲ್ಲ ಉಸ್ತುವಾರಿ ಸಚಿವರೇ ಅವರ ಹಿಂಬಾಲಕರನ್ನ ಬಿಟ್ಕೊಂಡು ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಆಹಾರ ಇಲಾಖೆ ಆರೋಪ ಅಂತ ಹೇಳ್ತಿರೋದು. ಆರೋಪ ಮಾಡೋರು ಆರೋಪ ಸತ್ಯ ಅಲ್ಲ. ಆರೋಪ ಮಾಡೋದನ್ನ ಎಲ್ಲರೂ ಮಾಡ್ತಾರೆ, ಆದರೆ ಸತ್ಯಾಸತ್ಯತೆ ಏನಿದೆ ಅಂತ ಈಗ ನಾವು ನಿಮ್ಮ ಗಮನಕ್ಕೆ ತರ್ತೀವಲ್ಲ, ಸ್ವಲ್ಪ ಪ್ರೆಷರ್ ಹೆಂಗಿದೆ ಅನ್ನೋದು ನೀವು ಅನುಭವಿಸಿದ್ದೀರಾ ಅಂತ ನಿಮಗೂ ಗೊತ್ತಾಗಿದೆ ಅಂತ. ಅಲ್ಲ, ಖಂಡಿತ ಸರ್, ಆಯೋಗದಿಂದ ನೋಡಿ, power ಇಲ್ಲ. ಯಾವುದೇ ರೀತಿಯಲ್ಲೂ ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಪವರ್ ಆರ್ ನೋ ಪವರ್. ಸಿ ಹಿಯರ್ ದ ಕಮ್ಸ್ ಈಸ್ ದ ಟ್ರೂತ್ ಶುಡ್ ಕಮ್ ಔಟ್. ಆ ಸತ್ಯಾಸತ್ಯತೆಗೆ ಡಾಕ್ಯುಮೆಂಟ್ಸ್ ನಾವು ತಗೋಬೇಕು. ಆ ಡಾಕ್ಯುಮೆಂಟ್ಸ್ ತಗೊಂಡಾಗಲೇ ನಮಗೆ ಗೊತ್ತಾಗುತ್ತೆ. ಸರ್, ಡಾಕ್ಯುಮೆಂಟ್ ಎಲ್ಲ ತಗೊಂಡು FIR ಆಗಿ ಅಕ್ರಮವಾಗಿ ಬ್ರ್ಯಾಂಡ್ ಉತ್ಪಾದನೆ ಆಗ್ತಾ ಇರೋ ಅಕ್ಕಿ ಮಾರಾಟ ಆಗ್ತಾ ಇರೋದೆಲ್ಲ ಆಗಿದೆ. ಆ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕೊಡೋಕ್ಕೆ ತಾರ್ಕಿಕ ಅಂತ್ಯ ಕೊಡುವಷ್ಟರಲ್ಲಿ ಏನೇನೋ ಆಗೋಗಿದೆ. ಸ್ವಲ್ಪ ತಾಳ್ಮೆ ತಗೊಂಡ್ರೆ ನಿಮ್ಗೆ ತಾರ್ಕಿಕ ಅಂತ್ಯ ಸಿಗುತ್ತೆ. ಸರ್, ಎಷ್ಟು ತಾಳ್ಮೆ ತಗೋಬೇಕು? ಈಗ ಈಗ ಆಯೋಗಕ್ಕೂ ಬರೀ ನೋಟಿಸ್ ಕೊಡೋದಷ್ಟೇ ಇರೋ ಅಂತ ಪವರ್ ಖಂಡಿತ ಹಂಗಲ್ಲ. ಇಲ್ಲ, ಮತ್ತಿನ್ನೇನಿದೆ ಸರ್? ನೋಡಿ, ಈಗ ಇವತ್ತು ತಗೊಂಡು ನಾಳೆ ಮಾಡುವಂಥದ್ದಲ್ಲ. ಸರ್, ನಾಳೆ ಆಯ್ತು. ಸರ್, ನಿಮ್ಗೆ ಗೊತ್ತಿದೆಯಲ್ಲ, ಸರ್ ನಮ್ಮ ಕನ್ಸರ್ನ್ ಏನು ಗೊತ್ತಾ ಸರ್? ಒಂದೇ ಸರ್, ಈ ಆಯೋಗದ ಚೇರ್ಮನ್ ಆಗಿ ನೀವಿದ್ದೀರಿ, ನಮ್ಮ ಮಂಡ್ಯದವರೇ ಇದ್ದೀರಿ.
ಏನಾದ್ರು ಒಂದು ಬದಲಾವಣೆ ತರ್ತೀರಿ ವ್ಯವಸ್ಥೆನಲ್ಲಿ ಅನ್ನೋದು ಒಂದು ಕನ್ಸರ್ನ್ ಇದೆ. ಸರ್, ಅದನ್ನ ಮಾಡಿ ಅಂತ ಸರ್. ಯಾವ್ದು ಇವ್ರು ಕೂಡ ಅವರ ಒತ್ತಡಕ್ಕೆ ಯಾವುದಾದ್ರು ಬಡಿತಾರೆ. ಆಯೋಗ ಪರಿಪೂರ್ಣವಾಗಿ ಪ್ರಯೋಗ ಮಾಡ್ತಾ ಇಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ನಿಷೇಧ ಆಗಿರೋ ಕಲಾವಿದರು ನಿಜವಾಗಿ ಅಧಿಕಾರಿಗಳಿರೋ ಅದೇನಾಗಿದೆ, ಈಗ ಕೆಲವರೆಲ್ಲ ಗೊತ್ತಿಲ್ಲದೆ ಈಗ ಫೋನ್ ಪೇನಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ. ಈಗ ನಿಜವಾದ ಬಡವರು ಸಹ IT ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ನೋಟಿಸ್ ಬಂದ್ಬಿಟ್ಟಿದೆ. ಯಾರು IT ಪೇಯರ್ಸ್ ಅಂತ ಡಿಕ್ಲೇರ್ ಆಗಿದ್ದು ಅಷ್ಟು ಜನದ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದರಲ್ಲಿ ಬೈ ಅಚಾನಕ್ಕಾಗು ಬೈ ಮಿಸ್ಟೇಕ್ ಯಾರು ಬಡವರು ನಿಜವಾಗಿ ಅವ್ರ ಇನ್ಕಮ್ ಇಲ್ಲ, ಬಟ್ ಈ ಟ್ರಾನ್ಸಾಕ್ಷನ್ ಎಲ್ಲ ಅವ್ರು ಗೊತ್ತಿದ್ದೇನೋ ಈ ಫೋನ್ ಪೇನಲ್ಲಿ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ತಗೊಳ್ಳೋದು, ಮಾಡೋದು, ಕೊಡೋದು, ಬಿಡೋದು. ಹಾಗಾಗಿ ಅವ್ರದ್ದು ಎಲ್ಲರನ್ನೂ IT ಪೇಯರ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದೆಲ್ಲ ತಪ್ಪು ನಡೆದಿದೆ. ಅದನ್ನು ಫೈಂಡ್ ಔಟ್ ಮಾಡಿ ನಾವು ಅವ್ರನ್ನ ಮಾತ್ರ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಒಂದು ರೀಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದನ್ನು ಮೊನ್ನೆ ಮುನಿಯಪ್ಪ ಅವ್ರ ಗಮನಕ್ಕೆ ತಂದು ಸೊ ಅವ್ರದ್ದು ಜೊತೆಯಲ್ಲಿ ಕೊಟ್ಟು ಸದ್ಯಕ್ಕೆ ಈಗ ಇನ್ನು ಆದಷ್ಟು ಬೇಗ ಒಂದು ಅದು ಕೆಲವು ದಿನ 3 ದಿನ ಅಂತ ಟೈಮ್ ತೊಗೊಂಡಿದ್ರು. ಪ್ರಾಬ್ಲಿ ಅವರು 7 ದಿನ ಟೈಮ್ ಕೊಟ್ಟಿದ್ದಾರೆ. ಆ 7 ದಿನದಲ್ಲಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಆಗ್ತದೆ. ಸರ್, ಲೆಟ್ರು ಏನಾದ್ರು ಬರ್ತಿದ್ದೀರಾ ಸರ್? ಲೆಟ್ರು ಪತ್ರ ವ್ಯವಹಾರ ಏನಾದ್ರು ಮಾಡಿದ್ದೀರಾ? ಬರೀ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ ಸರ್. ಈಗಾಗಲೇ ತೆಗೆದುಬಿಟ್ಟವ್ರಲ್ಲ ಬಡವ್ರನ್ನ ತೆಗ್ದಿರೋರನ್ನ ಮತ್ತೆ ಸೇರಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಸಿವಿಯರ್ ಆದಂಥ ಹೆಲ್ತ್ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ. ಅದಕ್ಕೆ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಸೇರಿಸ್ಬೇಕು ಅಂತ. ಅದಲ್ಲ, ಈಗ ನಿಮ್ಮನ್ನು ಯಾವ ರೀಸನ್ಗೆ ಬಿಟ್ಟಿದ್ದಾರೆ ಅಂತ ನೋಡಿ. ಬಿಡೋದಕ್ಕೆ 4 ರೀಸನ್ ಇದೆ ಮೇಜರ್, ಇನ್ನೂ ಹಲವಾರಿವೆ. ಮೇಜರ್ ರೀಸನ್ ನಿಮಗೆ 10 ಸ್ಕ್ವೇರ್ಗಿಂತ ಮನೆ ಜಾಸ್ತಿ ಇದೆ ನಿಮ್ಮ ಹೆಸರು ಮುನ್ಸಿಪಾಲ್ಟಿಯಲ್ಲಿ ಅಥವಾ ಕನ್ಸಲ್ಟ್ ಅಥಾರಿಟೀಸಿಂದ ಡಾಕ್ಯುಮೆಂಟ್ಸ್ ಇದೆ. ಈಗ ನಿಮ್ಗೆ 10 ಸ್ಕ್ವೇರ್ಗಿಂತ ಮನೆ ಜಾಸ್ತಿ ಇದ್ದರೆ 10 ಸ್ಕ್ವೇರ್ ಫೀಟ್ ಜಾಸ್ತಿ ಇದೆ. ಮತ್ತು ಕಾರ್ ಇರೋರನ್ನ ಯಾರು ಕಾರ್ ಇದ್ದಾರೋ ಆ ಕಾರ್ ಇರೋರನ್ನ ತೆಗೆದಾಕಿದ್ದಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ತೆಗೆದಿದ್ದಾರೆ. ಸೊ ಹಾಗಾಗಿ ಮತ್ತೆ ಗೌರ್ಮೆಂಟ್ ಜಾಬಲ್ಲಿ ಯಾರಿದ್ರು ಅವ್ರ ಹೆಸರು BPL ಕಾರ್ಡ್ ಇದ್ದು ಅದನ್ನು ತೆಗೆದಿದ್ದಾರೆ. ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಕೂಡ 1,20,000ಕ್ಕೆ ಲಿಮಿಟ್ ಮಾಡಿದ್ದಾರೆ. ಅದು ಕೂಡ ಒಂದು ಸ್ವಲ್ಪ ಕಠಿಣ ಆಗಲ್ವಾ ಅಂತ ಬಡವರು? ಅಲ್ಲ, ಈಗ ನೋಡಿ, ಇದು ಪಾಲಿಸಿ ಮ್ಯಾಟರ್. ಹಾಗಾಗಿ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಒಂದು ಸ್ಟೇಟಲ್ಲಿ ಆಯಾ ಸ್ಟೇಟಲ್ಲಿ ಮಾಡಿದ್ಮೇಲೆ ಅದನ್ನು ಎವ್ರಿಬಡಿ ಅಷ್ಟು ಇಂಪ್ಲಿಮೆಂಟ್. ಈಗ ಅಧಿಕಾರಿಗಳಿಗೆ ಏನಾಗುತ್ತೆ, ಈಗ ಯಾವುದೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಅಂದಾಗ ಒಂದು ಪಾಲಿಸಿ ಮ್ಯಾಟ್ರ್ ಕೊಟ್ಟಾಗ ಇಡೀ ಸ್ಟೇಟ್ನಲ್ಲಿ ಎಲ್ಲರೂ ಅದು ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನೀವು ಮಾಡಲೇಬೇಕಾಗಿ ಬರುತ್ತೆ. ಉದ್ಯೋಗ ಖಾತ್ರಿಗಳು ಕೂಲಿ ಕಾರ್ಮಿಕರಿಗೂ 375 ರೂಪಾಯಿ ಇದೆ ದಿನಗೂಲಿ. ಅದನ್ನ ಲೆಕ್ಕ ಹಾಕಿದ್ರು ಕೂಡ 1,20,000 ಕ್ರಾಸ್ ಆಗ್ಬಿಡುತ್ತೆ. ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನೆಲ್ಲ ಮಾಡುವಂಥದ್ದು. ಯಾಕೆಂದರೆ ಈಗ ಅದರಲ್ಲಿ ಇನ್ಕಮನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಈಗ ಆ್ಯಕ್ಚುಲಿ ಅದೇನಾಗುತ್ತೆ, ಯಾವಾಗಲೂ ಅವರು ಇನ್ಕಮ್ ಅಂತ ಬರಬೇಕಾದದ್ದು ಯಾವಾಗ ಅಂದರೆ